ಹಲೋ ಫ್ರೆಂಡ್ಸ್, ಕ್ವಿಕ್ ಆ್ಯಂಡ್ ಈಸಿ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಹೋಟೆಲ್ ಸ್ಟೈಲ್ ಟೊಮೆಟೊ ಕರಿ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ರೀ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಯಾವ್ಯಾವ ಅಂದ್ರೆ ರೀ, ಇಲ್ಲಿ ನಾನು 4 ಟೊಮೆಟೊ ಸಣ್ಣಗೆ ಚಾಪ್ ಮಾಡ್ಕೊಂಡೀನಿ ರೀ. ಇದು 1 ಉಳ್ಳಾಗಡ್ಡಿ ನಾನು ಸಣ್ಣಗೆ ಚಾಪ್ ಮಾಡ್ಕೊಂಡು ಇಟ್ಕೊಂಡೀನಿ ರೀ. ಇವೆಲ್ಲ ನಮಗೆ ಬೇಕಾಗಿರೋಂಥ ಮಸಾಲೆ ರೀ. ಇದು ನಾನು MTR ಪೌಡರ್ ತೊಗೊಂಡೀನಿ ರೀ. ನೀವು ಯಾವ್ದು ಬೇಕಾದ್ರೂ ಮಸಾಲೆ ತೊಗೋಬೋದು ರೀ. ಇಲ್ಲಿ ಜೀರಿಗೆ, ಸಾಸಿವೆ, ಪುಡಿ ಖಾರ, ಉಪ್ಪು, ಶೇಂಗಾ ಹಿಂಡಿ. ಇದಕ್ಕೆ ಹೆಂಗೆ ಮಾಡ್ಬೇಕಂದ್ರೆ ರೀ, ಫಸ್ಟ್ ಶೇಂಗಾ ಹುರಿಬೇಕು ರೀ. ಆಮೇಲೆ ಇದು ಸಣ್ಣಗೆ ಪೌಡರ್ ಮಾಡ್ಕೊಂಡು ಬಿಡ್ಬೇಕು ರೀ ಮಿಕ್ಸಿನಾಗ. ಇದು ಅರಿಶಿಣ ಪೌಡರ್ ರೀ. ಇದು ಕೊತ್ತಂಬರಿ ಸಣ್ಣಗೆ ಚಾಪ್ ಮಾಡ್ಕೊಂಡು ಬಿಡ್ಬೇಕು ರೀ. ಕರಿಬೇವು, ನಮಗೆ ಬೇಕಾಗಿದ್ದಷ್ಟು ಎಣ್ಣೆ. ಇದು ತವಾ ಗರಮ್ ಆಗ್ಯದ್ರಿ. ಅದಕ್ಕೆ ಈಗ ನಾನು 1 ಸ್ಪೂನ್ ಎಣ್ಣೆ ಇಷ್ಟು ತೊಗೊಳತ್ತೀನಿ ರೀ ಕರಿ ಮಾಡೋಕ್ಕೆ. ಇದು ಎಣ್ಣೆ ಕಾಯ್ದ್ಮೇಲೆ ಜೀರಿಗೆ, ಸಾಸಿವೆ ಹಾಕಿಬಿಡ್ಬೇಕು ರೀ. ಈಗ ಕರಿಬೇವು ಹಾಕಬೇಕ್ರಿ. ನೆಕ್ಸ್ಟ್ ಈಗ ಸಣ್ಣಗೆ ಚಾಪ್ ಮಾಡ್ಕೊಂಡಿವಲ್ರಿ ಉಳ್ಳಾಗಡ್ಡಿ, ಅದಕ್ಕೆ ಹಾಕಬೇಕ್ರಿ. ಇದನ್ನು ಸಾಟೆ ಮಾಡ್ಕೊರಿ. ಇಷ್ಟು ಗೋಲ್ಡನ್ ಬ್ರೌನ್ ಆಗಬೇಕ್ರಿ ಉಳ್ಳಾಗಡ್ಡಿ. ಆಮೇಲೆ ನಾವು ಚಾಪ್ ಮಾಡ್ಕೊಂಡಿರೋ ಟೊಮೆಟೊ ಹಾಕಬೇಕ್ರಿ. ಇದಕ್ಕೆ ನಾವು ಸಾಟೆ ಮಾಡ್ಕೊಂಡು ಬಿಡಬೇಕ್ರಿ. ಚೆನ್ನಾಗಿ ಹುರಿಬೇಕ್ರಿ. ಈಗ ಲೋ ಫ್ಲೇಮ್ ಮೇಲೆ ಮಾಡಿ ಲಿಡ್ಡನ್ನು ಮುಚ್ಚಬೇಕ್ರಿ ಒಂದು 5 ನಿಮಿಷದ ಸಲುವಾಗಿ. ಈಗ 5 ನಿಮಿಷ ಆಯ್ತು ರೀ. ಈಗ ಲಿಡ್ ತೆಗೆಂಬ್ರಿ. ಲಿಡ್ ತೆಗೆದಾದ್ಮೇಲೆ ಇದು ಈಗ ಮೆತ್ತಗಾಗ್ಯದ, ನೀವು ನೋಡ್ಬೋದು, ಚಂದ ಮೆತ್ತಗಾಗ್ಯದ. ಈಗ ನಮಗೆ ಬೇಕಾಗಿರೋ ಎಲ್ಲ ಮಸಾಲೆಗಳು ನಾವು ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಫಸ್ಟ್ ನಾವು ಚಿಟಿಕೆ ಅಷ್ಟು ಅರಿಶಿಣ ಹಾಕಿಬಿಡ್ಬೇಕ್ರಿ. ಮತ್ತು ನಾವು MTR ಮಸಾಲ ಪೌಡರ್ ತೊಗೊಂಡಿದ್ದೇವೆ ರೀ. ಇಷ್ಟು ಚಿಟಿಕೆ ಅಷ್ಟು ಅದನ್ನೂ ಹಾಕಿಬಿಡ್ಬೇಕ್ರಿ. ಇಲ್ಲಿ ಅರ್ಧ ಸ್ಪೂನ್ ಪುಡಿ ಖಾರ ಹಾಕ್ತಿದ್ದೇವೆ ರೀ. ನಾವಿಲ್ಲಿ ಅರ್ಧ ಸ್ಪೂನ್ ತೊಗೊಳತ್ತಿದ್ದೇವೆ ರೀ ಉಪ್ಪು. ನಿಮಗೆ ಬೇಕಾದಷ್ಟು ನೀವು ತೊಗೋಬೋದು ರೀ. ಇದು ಈಗ ಸರಿಯಾಗಿ ಮಿಕ್ಸ್ ಮಾಡ್ಬೇಕು ರೀ. ಈಗ ಸ್ವಲ್ಪ ನೀರು ಹಾಕಬೇಕ್ರಿ. ಈಗ ನೀರು ಅದಕ್ಕೆ ಹಾಕ್ಬೇಕಂದ್ರೆ ರೀ, ಅವು ಮಸಾಲೆ ಅಷ್ಟು ಕೂಡ್ಕೋಬೇಕ್ರಿ, ಚಂದ ಕಲ್ಕೋಬೇಕ್ರಿ. ಅದಕ್ಕೆ ನಾವು ನೀರು ಹಾಕ್ತೇವೆ ರೀ. ಈಗ ಇದು ಮಿಕ್ಸ್ ಮಾಡಿ 2 ನಿಮಿಷದ ಸಲ ಇನ್ನೊಮ್ಮೆ ಲಿಡ್ ಮುಚ್ಚಬೇಕ್ರಿ. ಈಗ 2 ನಿಮಿಷ ಆಯ್ತು ರೀ. ಲಿಡ್ ತೆಗಂಬ್ರಿ. ಈಗ ಎಷ್ಟು ಚಲೋ ಕಲ್ಕೊಂಡಿದ್ರಿ. ಈಗ ಅದು ನಾವು ಮಾಡಿದ ಶೇಂಗಾ ಹಿಂಡಿ, ಶೇಂಗಾ ಹುರಿದಿದ ಮೇಲೆ ಪುಡಿ ಮಾಡ್ತೇವಲ್ರಿ, ಅದೇ ಶೇಂಗಾ ಹಿಂಡಿ. ಅದು ಶೇಂಗಾ ಹಿಂಡಿಗೆ ಹಾಕಬೇಕು ನಾವು. ಇದು ಶೇಂಗಾ ಹಿಂಡಿ ಮೊದಲೇ ಅದಕ್ಕೆ ಹಾಕಲ್ಲ ಅಂದ್ರೆ ಹೊತ್ಕೊತ ಬರ್ತದ್ರಿ ಜಲ್ದಿ. ಅದಕ್ಕೆ ಇದು ಲಾಸ್ಟಿಗೆ ಹಾಕ್ಬೇಕ್ರಿ ಯಾವಾಗಲೂ. ಇದು ಒಂದು ಟಿಪ್ ಅದ ರೀ. ಈಗ ಚೆನ್ನಾಗಿ ಕಲಿಸ್ಕೋಬೇಕ್ರಿ. ಅದು ಶೇಂಗಾ ಹಿಂಡಿ ಹಾಕಿದ್ರೆ ಎಕ್ಸ್ಟ್ರಾ ಫ್ಲೇವರ್ ಬರ್ತದ್ರಿ, ಚಲೋ ಅನಿಸ್ತದ್ರಿ ತಿನ್ನಕ್ಕೆ. ಚಂದ ಮಿಕ್ಸ್ ಮಾಡ್ಕೊಂಡು ಬಿಡ್ಬೇಕ್ರಿ. ನೋಡ್ರಿ ಎಷ್ಟು ಚಲೋ ಅನ್ಸತ್ತದ ನೋಡೋಕ್ಕೆ. ಈಗ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬೇಕ್ರಿ ಮೇಲೆ. ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಬಿಡ್ಬೇಕ್ರಿ. ಈಗ ಲಿಡ್ಡನ್ನು 1 ನಿಮಿಷ ಮುಚ್ಚಬೇಕ್ರಿ. 1 ನಿಮಿಷ ಮುಚ್ಚಿದಾದ್ಮೇಲೆ ಬಂದ್ ಮಾಡಿಬಿಡ್ಬೇಕ್ರಿ. ಈಗ 1 ನಿಮಿಷ ಆಯ್ತು ರೀ. ಈಗ ಬಂದ್ ಮಾಡಿಬಿಡಂಬ್ರಿ. ಈಗ ತೆಗಂಬ್ರಿ.
ನೋಡ್ರಿ ಎಷ್ಟು ಚಲೋ ಅನ್ಸತ್ತದ. ಈಗ ನೋಡ್ರಿ ತಯಾರಾಗ್ಯದ್ರಿ ಇದು ಟೊಮೆಟೊ ಕರಿ. ಇದು ಭಾರಿ ಟೇಸ್ಟ್ ಹತ್ತದ ರೀ. ನೀವು ಮಾಡಿ ಟ್ರೈ ಮಾಡಿ ನೋಡ್ರಿ. ಇದೇನು ಅನ್ಹೆಲ್ದಿ ಅಲ್ಲ, ಏಕ್ದಮ್ ಹೆಲ್ದಿ ಅದ ರೀ. ಇದಕ್ಕೇನು ಜಾಸ್ತಿ ಹೊತ್ತು ಬೇಕಾಗಲ್ರಿ. ಏನಿಲ್ಲ ಅಂದ್ರೆ 10 ನಿಮಿಷ ಭಾಳ ಆಯ್ತು ನೋಡ್ರಿ. ಇಷ್ಟೇ ರೀ, ಭಾಳ ಈಸಿ ಅದ ರೀ, ಹೆಲ್ದಿ ಅದ ರೀ, ಎಲ್ಲರೂ ಉಣ್ತಾರೆ ರೀ, ಟೇಸ್ಟ್ ಭಾರಿ ಆಗ್ತದೆ ರೀ. ನೀವು ಟ್ರೈ ಮಾಡಲೇಬೇಕ್ರಿ. ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿರಿ ಹೆಂಗಾಗ್ಯದಂತ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು ರೀ.